ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅದು ಮಾತ್ರ ನೋಡು, ಆಗಲ್ಲ ಅಂತ ಮಾತ್ರ ಹೇಳ್ಬೇಡ. ಹೀಗೆಲ್ಲ ಆದ್ರೆ ನನಗೆ ತಡ್ಕೊಳ್ಳೋ ಶಕ್ತಿ ಇಲ್ಲ ಅಂತಾನೆ ಮೊದ್ಲಿಂದಾನು ನಿನ್ನ ದೂರ ಇಟ್ಟಿದ್ದೆ. ಆದ್ರೆ ನೀನು ನನ್ನ ಹಠಮಾರಿ ಮನ್ಸಿನ ಜೊತೆ ಗುದ್ದಾಡಿ ಗೆದ್ದು ಒಳಗ್ ಸೇರ್ಕೊಂಡೆ. ಆದ್ರೆ ಈಗ ನಾನೇ ಅನ್ಕೊಂಡ್ರು ನಿನ್ನ ದೂರ ಮಾಡೋದಕ್ಕಾಗಲ್ಲ. ಇಷ್ಟೆಲ್ಲ ಗೊತ್ತಿದ್ರು ನೀನ್ ಹೋಗ್ಲೇಬೇಕು ಅನ್ಕೊಂಡ್ರೆ ಹೋಗ್ಬಹುದು. ಏನಾಯ್ತು ಕಲ್ಕಿ? ಕಾಲ್ ಕನೆಕ್ಟ್ ಆಗ್ತಿಲ್ಲಮ್ಮ. ಕಾಶಿ, ಏನಾಯ್ತು? ಅಮ್ಮ, ರಾಧಿಕಾ ಹೋಗೋ ಪ್ಲೇಸಲ್ಲೆಲ್ಲ ನೋಡಿದೀನಿ, ಆದ್ರೆ ಅವಳು ಎಲ್ಲೂ ಕಾಣಿಸ್ತಿಲ್ಲ. ಆ ಕಾರ್ತಿಗೆ ಕಾಲ್ ಮಾಡ್ತಾ ಇದೀವಿ, ಆದ್ರೆ ಅವ್ನ್ ಕಾಲೇ ರಿಸೀವ್ ಮಾಡ್ತಿಲ್ಲ. ಏನೋ ಹೇಳ್ತಾ ಇದೀಯಾ ಕಾಶಿ? ರಾಧಿಕಾ ಈಗಷ್ಟೇ ಒಂದ್ ಗಂಡಾಂತರದಿಂದ ಪಾರಾಗ್ ಬಂದಿದ್ದಾಳೆ. ಅದ್ಯಾವ ಪಾಪಿ ಆಕ್ಸಿಡೆಂಟ್ ಮಾಡ್ದ ಅಂತ ನಮ್ಗೆ ಇಲ್ಲಿವರೆಗೂ ಗೊತ್ತಾಗಿಲ್ಲ. ಈಗ ನೋಡಿದ್ರೆ ಅವಳು ಕಾಣ್ತಿಲ್ಲ ಅಂತ ನಂಗೆ ತುಂಬಾ ಭಯ ಆಗ್ತಿದೆ ಕಣೋ. ಅಮ್ಮ, ನೀನ್ ಭಯ ಪಡ್ಬೇಡ, ಅವಳಿಗೇನು ಆಗಲ್ಲ. ಸುನೈನಾ, ನೀನ್ ಸುಮ್ಮನೆ ಇರು. ಪೊಲೀಸ್ ಕಂಪ್ಲೇಂಟ್ ಎಲ್ಲ ಬೇಡ, ಅವಳು ಬರ್ತಾಳೆ. ಒಂದ್ ಸ್ವಲ್ಪ ಹೊತ್ತು ವೇಟ್ ಮಾಡಿ ನೋಡೋಣ. ಏನು ಕಳ್ತಿದ್ಯಾ ರಾಧಿಕಾ? ನೀನೇನೋ ಕಲ್ಪನೆ ಮಾಡ್ಕೊಂಡು ದೂರ ಹೋಗೋದಕ್ ನೋಡ್ತಿದ್ಯಾ. ಆದ್ರೆ ನೀನಿಲ್ಲ ಅಂದ್ರೆ ಏನಾಗುತ್ತೆ ಅಂತ ನಾನು ಹೇಳ. ನನ್ನಗೂ ಅಳು, ಸುಖ, ಸಂತೋಷ ಎಲ್ಲ ನಿನ್ನ ಒಳಗಡೆ ಇದೆ. ನಿನಗೋಸ್ಕರನೇ ಇದೆ. ನೀನಿಲ್ಲ ಅಂದ್ರೆ ಈ ರಾಧಿಕಾ ಜೀವಂತವಾಗಿರ್ತಾಳೆ ಅಂತ ಮಾತ್ರ ತಿಳ್ಕೋಬೇಡ. ಈ ರಾಧಿಕಾ ಸತ್ ಹೋಗ್ತಾಳೆ. ರಾಧಿಕಾ ಪ್ಲೀಸ್, ಹಾಗೆಲ್ಲ ಮಾತಾಡ್ಬೇಡ ನೀನು. ಮತ್ತೆ ಅರ್ಥ ಇಲ್ಲದೆ ಇರೋ ಶಕುನಗಳನ್ನ ನಂಬಿ ನನ್ನ ಕೊಲ್ಬೇಡ. ಮದ್ವೆ ಆದ್ಮೇಲೆ ನನ್ನನ್ನ ಹೇಗೆಲ್ಲ ನೋಡ್ಕೋಬೇಕು ಅಂತ ನೀನ್ ಕನ್ಸ್ಕೊಂಡಿದ್ದೆ ಅಲ್ವಾ? ಅದೇ ರೀತಿ ನನಗೂ ಒಂದ್ ಕನ್ಸಿದೆ. ನಮ್ಮಮ್ಮ ಆಸೆ ಪಟ್ಟ ಹಾಗೆ ನಾನ್ ನಿನ್ನ ಮದ್ವೆ ಮಾಡ್ಕೊಂಡು ನಿನ್ನ ಮಗು ಥರ ನೋಡ್ಕೋಬೇಕು. ಈ ಜಗತ್ತಲ್ಲಿರೋ ಪ್ರೀತಿ ಅಲ್ಲ ನಿನಗೆ ಧಾರೆ ಎರಿಬೇಕು. ನಮ್ ಪ್ರೀತಿ ಗುರ್ತಾಗಿ ಒಂದು ಮುದ್ದಾದ ಮಗುನ ಹೆತ್ತು ನಿನ್ ಕೈ ಕೊಡ್ಬೇಕು. ಆ ಮಗು ಜೊತೆ ನೀನು ಮಗು ಆಗ್ಬೇಕು, ಆಡ್ಬೇಕು. ಅದು ನಿನ್ನ ಬಾಯಿ ತುಂಬಾ ಅಪ್ಪ ಅಂತ ಕರಿಬೇಕು. ನಿಮ್ಮಮ್ಮನ ಜೊತೆ ಒಟ್ಟಿಗೆ ಎಲ್ರೂ ಸೇರಿ ಬಾಳ್ಬೇಕು. ಹೀಗೆ ಹೀಗೆ ತುಂಬಾ ಕನ್ಸ್ಗಳಿದೆ ಚಿರು. ಇದೆಲ್ಲದನ್ನು ಬರೀ ಕನ್ಸಾಗಿರೋ ಹಾಗೆ ಮಾಡ್ಬೇಡ. ನಿನ್ ಕಾಲಕ್ ಬೀಳ್ತೀನಿ. ರಾಧಿಕಾ, ಏನ್ ಮಾಡ್ತಿದ್ಯಾ? ಪ್ಲೀಸ್ ಕಾಲ್ಗೆಲ್ಲ ಬೀಳ್ಬೇಡ, ಎದ್ದೇಳು ಪ್ಲೀಸ್ ರಾಧಿಕಾ. ಚಿರು, ಆ ದೇವ್ರ ಹತ್ರ ನಾನೇನಾದ್ರೂ ಜಾಸ್ತಿ ಬೇಡ್ಕೊಂಡಿರೋದು ಅಂದ್ರೆ ಅದ್ ನಿನಗೋಸ್ಕರ ಮಾತ್ರ. ನನ್ ಲೈಫಲ್ಲಿ ನೀನು ನಿನ್ ಪ್ರೀತಿ ಬೇಕು ಅಂತ ಹಠ ಮಾಡಿ ವರವಾಗಿ ಪಡ್ಕೊಂಡಿದ್ದೀನಿ. ನನ್ ಲೈಫಲ್ಲಿ ಯಾರಿದ್ರು ಯಾರು ಹೋದ್ರು ಅದ್ ನನಗ್ ಮುಖ್ಯ ಆಗಲ್ಲ ಚಿರು. ಆದ್ರೆ ಕೊನೆವರೆಗೂ ನನ್ ಜೊತೆ ನೀನಿರ್ಬೇಕಷ್ಟೆ. ನೋಡು, ನಿನಗೋಸ್ಕರ ನಾನ್ ಬಾಳ್ಬೇಕು. ನನಗಷ್ಟು ಸಾಕು. ಮುಂದಿನ ಜನ್ಮದಲ್ಲಿ ನನಗ್ ನಂಬಿಕೆ ಇಲ್ಲ, ಆದ್ರೆ ಈ ಜನ್ಮದಲ್ಲೇ
ಏಳೇಳು ಜನ್ಮಕ್ಕಾಗೋಷ್ಟು ಪ್ರೀತಿ ಕೊಟ್ಟು ಕಾಪಾಡ್ಬೇಕು. ಪ್ಲೀಸ್ ಚಿರು, ಅರ್ಥ ಮಾಡ್ಕೋ. ನೀನ್ ಅನ್ಕೊಂಡ ಹಾಗೆ ನನ್ ಮನ್ಸಲ್ಲಿ ಏನೂ ಇಲ್ಲ. ನೀನ್ ದೂರ ಹೋದ್ರೆ ನಾನ್ ನೆಮ್ಮದಿಯಾಗಿರ್ತೀನಿ ಅಂತ ನೀನ್ ಅನ್ಕೊಂಡಿದ್ರೆ ಅದ್ ನಿನ್ ಭ್ರಮೆ ಅಷ್ಟೆ. ಎಷ್ಟೊಂದ್ ಜನ ತಾವ್ ಪ್ರೀತಿ ಮಾಡೋರಿಂದ ಒಂದು ಪ್ರೀತಿ ಮಾತ್ ಕೇಳೋಕ್ಕಾಗ್ದೆ ಭಗ್ನ ಪ್ರೇಮಿಗಳಾಗಿ ಒಂಟಿಯಾಗಿ ಕಳಿತಿದ್ದಾರೆ. ನನ್ನನ್ನು ಹಾಗ್ ಒಂಟಿ ಮಾಡಿ ಹೋಗ್ಬೇಡ ಚಿರು. ನಿನ್ನ ಧೈರ್ಯ, ನಿನ್ ನಂಬಿಕೆ, ನಿನ್ ಆತ್ಮವಿಶ್ವಾಸ ಇದುವರೆಗೂ ನನ್ ಜೊತೆಗಿದೆ. ಬರೀ ಜೀವ ಹೋದ್ರೆ ಸಾವಲ್ಲ, ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸೋರು ನಮ್ಮಿಂದ ದೂರ ಆದ್ರೆ ಆಗ ಇದ್ದು ಸತ್ತಂತೆ. ಜೀವಂತ ಹೆಣ ಆಗ್ಬಿಡ್ತೀವಿ. ನನ್ನ ಉಸಿರು ನಿನ್ ಜೊತೆಗಿದೆ. ಇವಾಗ್ಲೇ ನನಗ್ ಸಾವು ಬಂದ್ರೆ ನಾನು ಅದನ್ನ ಖುಷಿಯಿಂದ ಸ್ವೀಕರಿಸ್ತೀನಿ. ರಾಧಿಕಾ, ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀಯ? ನೋಡು, ಇನ್ಮೇಲೆ ನಾವಿಬ್ರು ಸಂತೋಷವಾಗಿರ್ಬೇಕು. ಕೊನೆವರೆಗೂ ಪ್ರೀತಿನೇ ಹೆಮ್ಮೆ ಪಡೋ ಹಾಗೆ ನಾವಿಬ್ರು ಜೊತೆಯಾಗಿ ಪ್ರೀತಿಯಿಂದ ಬದುಕಬೇಕು. ಹಾಗಾದ್ರೆ ತಮಾಷೆಗೂ ನನ್ನ ಬಿಟ್ಟು ಹೋಗ್ತೀನಿ ಅಂತ ಹೇಳಲ್ಲ ತಾನೆ? ಇನ್ಮೇಲೆ ನನ್ನ ಲೈಫಲ್ಲಿ ಈ ವಿಷಯನೇ ಎತ್ತಲ್ಲ ರಾಧಿಕಾ. ನನ್ನ ಹೆಂಡತಿ ಮಾತು ಮಾತ್ರ ಕೇಳ್ತೀನಿ. ಏನಂದೆ? ನನ್ನ ಹೆಂಡತಿ ಮಾತನ್ನಷ್ಟೇ ಕೇಳ್ತೀನಿ ಅಂದೆ. ಹಾಗಿದ್ರೆ ಬಾ, ನಾಳೆನೆ ಮದ್ವೆ ಆಗೋಣ. ಏಯ್, ನಿಜವಾಗ್ಲೂ ಹೇಳ್ತಿದ್ಯಾ ತಾನೆ? ಇನ್ ಮುಂದೆ ಯಾವುದೇ ಕಾರಣಕ್ಕೂ ನಾನಿನ್ನ ಕಳ್ಕೊಳ್ಳಲ್ಲ. ಮಿಸಸ್ ಚಿರು ಆಗಿ ಜೀವನ ಪೂರ್ತಿ ನಿನ್ ಜೊತೆ ಇರ್ತೀನಿ.